ನಮಸ್ಕಾರ ಸ್ನೇಹಿತರೆ ಹಾಗೂ ಸಿಂಹರಾಶಿಯ ಆತ್ಮೀಯ ಬಂಧುಗಳಿಗೂ ನಮ್ಮ ಹೃದಯಪೂರ್ವಕ ಸ್ವಾಗತಗಳು. ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆಯ ಪ್ರಭಾವ ನಮ್ಮ ಸಿಂಹರಾಶಿಯವರ ಮೇಲೆ ಹೇಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಸೂಚನೆ ಈಗಾಗಲೇ ಆರಂಭವಾಗಿದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ನಿಮ್ಮ ಸುತ್ತಲೂ ಇರಬಹುದು. ನಿಮ್ಮ ಒಳ್ಳೆತನವನ್ನು ಕೂಡ ದುರುಪಯೋಗಪಡಿಸಿಕೊಳ್ಳುವವರು ನಿಮ್ಮ ಸುತ್ತಲೂ ಇರಬಹುದು. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಸಿಂಹರಾಶಿಯಲ್ಲಿ ಹುಟ್ಟಿದವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರ ಹೊರಗಿನ ಮೌನದ ಹಿಂದೆ ಒಂದು ದೊಡ್ಡ ಶಕ್ತಿಯೇ ಅಡಗಿರುತ್ತೆ. ಇಷ್ಟು ದಿನ ನೀವು ಅನುಭವಿಸಿದ ನೋವುಗಳು, ಒಂಟಿತನ, ನಿರಾಸೆ ಇವೆಲ್ಲವೂ ನಿಮ್ಮನ್ನು ಮುರಿಯಲು ಬಂದವಲಲ್ಲ, ನಿಮ್ಮೊಳಗಿನ ಹೊಸ ಶಕ್ತಿಯನ್ನು ಎಬ್ಬಿಸಲು ಬಂದಂತ ಪರೀಕ್ಷೆಗಳು. ಇಂದಿನ ಈ ವಿಶೇಷ ಸಮಯದ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆಗಳು ಕಾಣಿಸಬಲ್ಲವು. ಸಿಂಹರಾಶಿಯ ಒಂದು ವಿಚಿತ್ರ ಗುಣ ಏನೆಂದರೆ, ಅವರು ಎಲ್ಲರ ಮುಂದೆ ನಗುತ್ತಿರುತ್ತಾರೆ, ಎಲ್ಲರಿಗೂ ಧೈರ್ಯ ಕೂಡ ಹೇಳುತ್ತಿರುತ್ತಾರೆ. ಆದರೆ ಅವರ ಹೃದಯದೊಳಗಿನ ನೋವನ್ನು ಯಾರಿಗೂ ತೋರಿಸುವುದಿಲ್ಲ. ಬೇರೆಯವರಿಗೆ ಸಮಸ್ಯೆ ಬಂದಾಗ ಮೊದಲು ಓಡಿ ಹೋಗಿ ಸಹಾಯ ಮಾಡುವವರು ಇವರು. ಆದರೆ ಇವರಿಗೆ ಕಷ್ಟ ಬಂದಾಗ ನಾನು ಇದ್ದೇನೆ ಎಂದು ಹೇಳುವವರು ತುಂಬಾನೇ ಕಡಿಮೆ. ಇದೇ ಕಾರಣಕ್ಕೆ ಕೆಲವೊಮ್ಮೆ ಸಿಂಹರಾಶಿಯವರು ಎಲ್ಲರಿಂದ ದೂರವಿರುತ್ತಾರೆ. ಜನರು ಇದನ್ನು ಅಹಂಕಾರ ಎಂದು ಭಾವಿಸುತ್ತಾರೆ, ಆದರೆ ನಿಜವಾದ ಕಾರಣವೇ ಬೇರೆ. ಅದು ಅವರ ಮನಸ್ಸಿಗೆ ಬೇಕಾದ ವಿಶ್ರಾಂತಿಯಾಗಿದೆ. ಯಾಕೆಂದರೆ ಸಿಂಹರಾಶಿಯವರು ಪ್ರತಿಯೊಂದು ಮಾತನ್ನು ಆಳವಾಗಿ ತೆಗೆದುಕೊಳ್ಳುತ್ತಾರೆ. ಒಂದು ಸಣ್ಣ ಅವಮಾನವು ಅವರ ಮನಸ್ಸಿನಲ್ಲಿ ದೊಡ್ಡ ಗುರುತನ್ನು ಬೀರಬಹುದು. ಅವರು ಎಲ್ಲರಂತೆ ಮರೆತು ಮುಂದೆ ಹೋಗುವವರಲ್ಲ. ಅವರು ಅನುಭವಿಸುತ್ತಾರೆ, ಯೋಚಿಸುತ್ತಾರೆ, ನಂತರ ತಮ್ಮ ಜೀವನವನ್ನೇ ಬದಲಾಯಿಸುತ್ತಾರೆ. ಇದು ಅವರ ದೊಡ್ಡ ಶಕ್ತಿ. ಸಿಂಹರಾಶಿಯವರ ಜೀವನದಲ್ಲಿ ಒಂದು ಸಮಯ ಬರುತ್ತದೆ, ಆಗ ಅವರು ಯಾರನ್ನೂ ನಂಬಲಾಗದಂತ ಸಂದರ್ಭ ಪರಿಸ್ಥಿತಿ ಎದುರಾಗುತ್ತದೆ. ಆ ಸಮಯದಲ್ಲಿ ಅವರು ಜನರಿಂದ ದೂರ ಹೋಗುತ್ತಾರೆ. ಆದರೆ ಆ ಏಕಾಂತವೇ ಅವರ ಜೀವನದ ತಿರುವಾಗುತ್ತದೆ. ಯಾಕೆಂದರೆ ಒಬ್ಬ ವ್ಯಕ್ತಿ ತನ್ನ ಜೊತೆ ತಾನೇ ಮಾತನಾಡಲು ಕಲಿತಾಗ ತನ್ನ ಒಳಗಿನ ನಿಜವಾದ ಶಕ್ತಿಯನ್ನು ಕಂಡುಕೊಳ್ಳುತ್ತಾನೆ. ಸಿಂಹರಾಶಿಯವರು ಒಬ್ಬರೇ ತಮ್ಮ ಜೊತೆ ಇದ್ದಾಗ ತಮ್ಮ ಗುರುತಿನ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ತಮ್ಮ ತಪ್ಪುಗಳನ್ನು ಕೂಡ ಸರಿಪಡಿಸಿಕೊಳ್ಳುತ್ತಾರೆ. ಹೊಸ ಕನಸುಗಳನ್ನು ಕೂಡ ಕಟ್ಟಿಕೊಳ್ಳುತ್ತಾರೆ. ಅವರ ಮೌನ ದುರ್ಬಲತೆ ಅಲ್ಲ, ದೊಡ್ಡ ಬಿರುಗಾಳಿಯ ಮುಂಚಿನ ಶಾಂತಿ. ಇನ್ನೊಂದು ಮುಖ್ಯವಾದ ವಿಷಯ, ಸಿಂಹರಾಶಿಯವರಿಗೆ ನಾಯಕತ್ವದ ಗುಣ ಸಹಜವಾಗೇ ಇರುತ್ತದೆ. ಇವರು ಜನರನ್ನು ಹಿಂಬಾಲಿಸುವವರಲ್ಲ, ತಮ್ಮದೇ ದಾರಿಯನ್ನು ಸೃಷ್ಟಿಸುವವರು. ಆದರೆ ಜೀವನದಲ್ಲಿ ಯಶಸ್ಸು ಬರಬೇಕೆಂದಾಗ ಹಳೆಯ ಜನರು, ಹಳೆಯ ನೆನಪುಗಳು, ಹಳೆಯ ನೋವುಗಳಿಂದ ದೂರವಿರಬೇಕಾಗುತ್ತದೆ. ಈ ಸಮಯ ಅದೇ ಬದಲಾವಣೆಯ ಸೂಚನೆ. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದ ಮುಂದೆ ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಬರುತ್ತದೆ. ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ, ನಿಮ್ಮ ಪ್ರತಿಭೆಯಲ್ಲೂ ಕೂಡ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಒಂದು ವಿಷಯ ಮರೆಯಬೇಡಿ, ಆದಷ್ಟು ಬರುವುದನ್ನು ಕಾಯುವುದಕ್ಕಿಂತ ನಿಮ್ಮ ಶಕ್ತಿಯನ್ನು ನೀವೇ ಬಲವಾಗಿಸುವುದು ಮುಖ್ಯ. ಸಿಂಹರಾಶಿಯವರ ಮತ್ತೊಂದು ವಿಶೇಷ ಗುಣ ಎಂದರೆ ಅವರ ಒಳಗಿನ ಧೈರ್ಯ. ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಕೂಡ ಅವರು ಮೊದಲಿಗೆ ಕುಗ್ಗಬಾರದು, ಆದರೆ ಮತ್ತೆ ಎದ್ದು ನಿಲ್ಲುವ ಸಾಮರ್ಥ್ಯ ಅವರಿಗಿರುತ್ತದೆ. ಬಿದ್ದಿದ್ದ ನಂತರ ಮತ್ತೆ ಗಿಮಿಕ್ ಅಕ್ಕಿಯಂತೆ ಅವರು ಸೋಲಿನ ನಂತರ ಇನ್ನಷ್ಟು ಬಲಿಷ್ಠರಾಗುತ್ತಾರೆ. ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಕಷ್ಟಕ್ಕೂ ಒಂದು ಕಾರಣ ಇರುತ್ತದೆ. ಕೆಲವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಯಾಕೆಂದರೆ ನಿಮ್ಮ ಮುಂದಿನ ಪ್ರಯತ್ನದಲ್ಲಿ ಅವರು ಅಗತ್ಯವಿರುವುದಿಲ್ಲ. ಕೆಲವು ಬಾಗಿಲುಗಳು ಮುಚ್ಚಿದವು, ಯಾಕೆಂದರೆ ಇನ್ನೊಂದು ದೊಡ್ಡ ಬಾಗಿಲು ತೆಗೆಯುವ ಸಮಯ ಬಂದಿದೆ. ಈಗ ನೀವು ಮಾಡಬೇಕಾದದ್ದು ಏನು ಹಾಗಾದರೆ ಅನ್ನುವುದಾದರೆ, ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ.
ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನವನ್ನು ಮಾಡಿ. ನಿಮ್ಮ ಗುರಿಗಳ ಮೇಲೆ ಗಮನವನ್ನು ಕೊಡಿ. ನಿಮ್ಮೊಳಗಿನ ಶಕ್ತಿಯನ್ನು ಹೆಚ್ಚಳಗೊಳಿಸಿ. ಆಧ್ಯಾತ್ಮಿಕ ಮೇಲೆ ನಂಬಿಕೆ ಇರುವವರು ತಮ್ಮ ಇಷ್ಟದ ದೇವರನ್ನು ಪ್ರಾರ್ಥಿಸಬಹುದು. ಒಳ್ಳೆಯ ಕಾರ್ಯಗಳನ್ನು ಕೂಡ ಮಾಡಬಹುದು. ಬೇರೆಯವರಿಗೆ ಸಹಾಯ ಮಾಡುವ ಗುಣ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಕಥೆಗಳನ್ನು ಹೆಚ್ಚಾಗಿಸುತ್ತದೆ. ಇನ್ನು ಸಿಂಹರಾಶಿಯವರೇ, ನೀವು ಅನುಭವಿಸಿದ ಕತ್ತಲೆ ಶಾಶ್ವತವಲ್ಲ. ರಾತ್ರಿ ಎಷ್ಟೇ ದೊಡ್ಡದಾಗಿದ್ದರೂ ಬೆಳಗ್ಗೆ ಬಂದೇ ಬರುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕಿನ ಸಮಯ ಬಂದಿದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕಿನ ಸಮಯ ಬಂದಿದೆ. ನಿಮ್ಮ ಮಾತನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು, ಆದರೆ ನಿಮ್ಮ ಮೌಲ್ಯವನ್ನು ಸಮಯವೇ ತೋರಿಸುತ್ತದೆ. ನಿಮ್ಮ ಹಳೆಯ ನೋವುಗಳೇ ನಿಮ್ಮ ಭವಿಷ್ಯದ ಶಕ್ತಿಯಾಗುತ್ತದೆ. ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ನಿಮ್ಮ ಜೀವನದಲ್ಲಿ ಶಾಂತಿ, ಯಶಸ್ಸು ಮತ್ತು ಸಂತೋಷ ತುಂಬಿರಲಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಲುಪಿದರೆ ಕಮೆಂಟ್ನಲ್ಲಿ ಓಂ ನಮ ಶಿವಾಯ ಎಂದು ಬರೆಯಿರಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಸಿಂಹ ರಾಶಿಯ ಜನರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನಿಮಗೆ ಇದೇ ರೀತಿಯಾದಂಥ ಜ್ಯೋತಿಷ್ಯ ಪರಿಹಾರಕಾರಿ ವಿಡಿಯೋಗಳು ಬೇಕಾದರೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶಿವ ನಿಮ್ಮನ್ನು ಕಾಪಾಡಲಿ.